ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೆಯುತ್ತಿರುವ ಹಿನ್ನೆಲೆ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು ಇದರ ಬಿಸಿ ಈಗ ಹೋಟೆಲ್ ಉದ್ಯಮಕ್ಕೂ ತಟ್ಟಿದೆ. ದಾವಣಗೆರೆಯಲ್ಲಿರುವ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡಿದ್ದು ಗ್ಯಾಸ್ ಸಿಗದ ಹಿನ್ನೆಲೆ ಹೋಟೆಲ್ ಮಾಲೀಕರು ಸೌದೆ ಒಲೆ ಬಳಸಿ ಆಹಾರ ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದ್ದಾರೆ. ನಗರದ ಅನೇಕ ಹೋಟೆಲ್ಗಳಲ್ಲಿ ದಿನನಿತ್ಯ ಅಡುಗೆ ಮಾಡಲು 4 ರಿಂದ 5 ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕಾಗುತ್ತಿತ್ತು. ಆದರೆ ಕಳೆದ 3-4 ದಿನಗಳಿಂದ ಹೋಟೆಲ್ಗಳಿಗೆ ಗ್ಯಾಸ್ ಸಿಗುತ್ತಿಲ್ಲ. ಹೋಟೆಲ್ಗೆ ಪ್ರತಿದಿನ ಸಾವಿರಾರು ಗ್ರಾಹಕರು ಊಟ ಸಿಗುತ್ತದೆ ಎಂಬ ನಂಬಿಕೆಯಿಂದ ಆಗಮಿಸುತ್ತಾರೆ. ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಲು ನಾವು ಸೌದೆ ಒಲೆ ಬಳಸಿ ಅವರಿಗೆ ಆಹಾರ ನೀಡುತ್ತಿದ್ದೇವೆ ಎನ್ನುತ್ತಾರೆ ಪಂಜುರ್ಲಿ ಹೋಟೆಲ್ನ ಮ್ಯಾನೇಜರ್ ಸಂದೀಪ್ ಹೆಗಡೆ. 4 ದಿನ ಆಯ್ತು ಸರ್. ಜೊತೆಗೆ 4 ದಿನದಿಂದ ಈ ಸಮಸ್ಯೆ ಆಗ್ತಿದೆ. ಮೊದಲಿಗೆ ನೀವು ಚಾನಲ್ ಅವ್ರಿಗೆ ಧನ್ಯವಾದಗಳು. ನೀವು ನಮ್ಮ ಕಷ್ಟ ನೋಡಿ ಇಲ್ಲಿ ಮಟ್ಟ ಬಂದು ಇದು ಮಾಡ್ತಾಯಿದ್ರಿ ಸರ್. ಅದೇ ರೀತಿ ನಮ್ಮ ಸರ್ಕಾರ ಸ್ಪಂದಿಸಿ ನಮ್ಗೆ ಆದಷ್ಟು ನಿನ್ನೆ ಸ್ಟೇಟ್ಮೆಂಟ್ ನೋಡಿ ಮುನಿಯಪ್ಪರವ್ರು ಇರ್ತಾರೆ, ಹೋಟ್ಲವ್ರು ಇನ್ನೊಂದು 10 ದಿನ ತಾಳ್ಮೆಯಿಂದ ಇರಬೇಕಂತ. ತಾಳ್ಮೆ ಅಂದರೆ ಹೋಟೆಲ್ ಉದ್ಯಮದಾಗೆ ನಮ್ಮ ಕರ್ನಾಟಕದಾಗೆ ಒಂದು 25% ಹೋಟೆಲ್ ಕೆಲಸ ಮಾಡೋರು ಇರ್ತಾರೆ ಸರ್. ಈಗ ಅವರಿಗೆ ವೇತನ ಬೇಕು. ಯಾಕೆ ಬೇರೆಯವ್ರಿಗೆ ಮಾಡಿಟ್ಟಿರ್ತಾರೆ. ಹೋಟೆಲ್ ಕೆಲಸ ಮಾಡುವವರು 1 ರೂಪಾಯಿಯನ್ನು ಕೂಡಿಡುವುದಿಲ್ಲ. ಇವತ್ತು ಮಾಡಿದರೆ ನಾಳೆ ಮನೆ ನಡೀತದೆ, ಅವರಿಗೂ ಸಂಸಾರ ಇರ್ತದೆ. ಆ ನಿಟ್ಟಿನಲ್ಲಿ ವರ್ಕರ್ಗೂ ಏನು ಸಮಸ್ಯೆ ಆಗಬಾರ್ದು ಅನ್ನೋ ಲೆಕ್ಕದಾಗೆ ನಾವು ಈಗ ಉದ್ಯಮನ ನಡೆಸ್ತಾ ಇದ್ದೀವಿ ಸರ್. ಇದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸಿ ನಮಗೆ ದಿನಕ್ಕೆ ಎಟ್ಲಾಸ್ ಒಂದು ಸ್ವಲ್ಪ ದಿನ ಒಂದೊಂದು ಸಿಲಿಂಡ್ರ್ ಸಿಗುವಾಗ ವ್ಯವಸ್ಥೆಯನ್ನಾದರೂ ಮಾಡಲಿ. ಯಾಕಂದರೆ ಸೌದೆ ಇದು ನಾವು 25 ವರ್ಷ ಹಿಂದಕ್ಕೆ ಹೋದೀವಿ. ಈಗ ಆವಾಗ ಸೌದೆಗೆ ಮಾಡಿದ್ದೀವಿ. ಆದರೆ ಇದನ್ನು ಎಷ್ಟು ದಿನ ನಮ್ಮ ಈಗಿನ ಕೆಲ ಹುಡುಗರು ಮಾಡ್ತಾರೆ, ಈಗ ಕಷ್ಟಕ್ಕೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ನಮಗೇನು ಹೆದರಿಕೆ ಅಂದರೆ ಈ ಹುಡುಗರು ಕೆಲಸ ಬಿಟ್ಟು ಹೋದರೆ ನಮಗೆ ಮತ್ತು ಈ ಹೋಟ್ಲ್ ಇದನ್ನು ಮಾಡೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ. ಯಾಕಂದರೆ ಹೊಗೆ ಇದ್ದರೆ ಕಣ್ಣು ಎಲ್ಲ ನೀರು ಬರ್ತದೆ, ನಿಲ್ಲಕ್ಕಾಗೋದಿಲ್ಲ. ಈಗ ತಾಪಮಾನವೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗಿದೆ. ಈ ತಾಪಮಾನ ಇದು ಮಧ್ಯೆ ಡಬಲ್ ಬಿಸಿನೇ. ಅದು ಹೆಂಗೆ ಕೆಲಸ ಮಾಡೋದಂತ ನಮ್ಗೆ ತೋರಿಸಿಲ್ಲ. ಇನ್ನೊಂದು 2 ದಿನದಾಗೆ ಗ್ಯಾಸಿನ ವ್ಯವಸ್ಥೆ ಮಾಡಿದರೆ ಭಾಳ ಚೆನ್ನಾಗಿತ್ತು ಸರ್. ನಮ್ಮ ದಾವಣಗೆರೆಗಂತೂ ಜಿಲ್ಲಾಧಿಕಾರಿಯವರು ಎಲ್ಲ ಗೋಡನ್ನ ಸೀಸ್ ಮಾಡಿದ್ರು ಅಂತ ನಮ್ಮ ಕೇಳಲ್ಪಟ್ಟಿವಿ ಸರ್. ಅವ್ರು ಏನೋ ಅಲ್ಲಿ ಗೋಡನ್ನಾಗ ಇದ್ದ ಸಿಲಿಂಡ್ರನ್ನ ಒಂದೊಂದು ಕೊಡುವ ವ್ಯವಸ್ಥೆ ಮಾಡಲಿಲ್ಲ ಅಂತ ನಾವು ಅವ್ರ ಕಡೆ ಜಿಲ್ಲಾಧಿಕಾರಿಗೂ ಮನವಿ ಮಾಡ್ತೀವಿ ನಿಮ್ಮ ಚಾನಲ್ ಮೂಲಕ ಸರ್. ಸದ್ಯದ ಮಟ್ಟಿಗೆ ನಾವು ಯಾವ ಆಹಾರನ ಕತ್ತರಿ ಮಾಡಿಲ್ಲ. ಯಾಕಂದರೆ ಒಂದು ಸಿಲಿಂಡರ್ ಓಡಿಸ್ತದೆ. ಅದು ಸಿಲಿಂಡರ್ ಖಾಲಿ ಆದಮೇಲೆ ಚೈನೀಸ್ ಫುಡ್ಡನ್ನು ಬಂದ್ ಮಾಡಬೇಕಂತ ಇದ್ದೀವಿ ಸರ್. ತಂದೂರಿಯಿಂದ ಎಲ್ಲ ಐಟಮ್ ಸಿಗ್ತಾವೆ. ಅಂದರೆ ಹಾಕಿದರೆ ಇದು ಮಾಡ್ಬೋದು. ತಂದೂರಿ ಭಾಳ ಸ್ನ್ಯಾಕ್ಸ್ ಸಿಗ್ತಾವೆ, ವೆಜ್ ಆಗಲಿ ನಾನ್ ವೆಜ್ ಆಗಲಿ. ಮತ್ತು ಗ್ರೇವಿ ಐಟಮ್ ಅಂದರೆ ನಾವು ಲಿಮಿಟಾಗಿ ಮಾಡಬೇಕು ಅಂತ ಹೆಂಗೆ, ಯಾಕಂದರೆ ಈ ಒಲೆ ಮಾಡೋದಾದರೆ ಸ್ವಲ್ಪ ಐಟಮ್ ರೆಡಿ ಮಾಡಿಡಬೇಕಾಗ್ತದೆ, ಪ್ರಿಪೇರ್ ಮಾಡಿಡಬೇಕಾಗುತ್ತೆ. 2-3 ಐಟಮ್ ನಾನ್ ವೆಜ್ ಒಳಗೆ, 2-3 ಐಟಮ್ ವೆಜ್ ಒಳಗೆ ಮಾಡಿ ಹಂಗೆ ಕೊಡಬೇಕಂತ ಮುಂದಿನ ಪ್ಲ್ಯಾನ್ ಇದೆ. ಈಗ ಸಿಲಿಂಡರ್ ಸಿಕ್ಕಿಲ್ಲ ಅಂದರೆ ಒಲೆ ಮೂಲಕ ನಾವು ಬಿರಿಯಾನಿ ಮಾಡ್ತೀವಿ ಸರ್. ಎಲ್ಲ ಗ್ರೇವಿಯನ್ನು ರೆಡಿ ಮಾಡೋದು ಒಲೆ ಮುಖಾಂತರ. ಆಮೇಲೆ ಅನ್ನ, ರೈಸ್ ಗೀಸ್ ಎಲ್ಲನೂ ಇದರ ಮಾಡ್ತೇವೆ. ಖಾಲಿ ಈಗ ಗ್ಯಾಸ್ ಮುಖಾಂತರ ಅಂದರೆ ಅದನ್ನು ಬಿಸಿ ಮಾಡಿ ಫ್ರೈ ಮಾಡಿ ಹೊಡುವಂಥದ್ದು ಅಷ್ಟೇ ಮಾಡ್ತದೆ. ಅಂದರೆ ಖಾಲಿ 100ರಾಗೆ 90% ಕೆಲಸ ಇಲ್ಲೇ ಮುಗಿಸ್ತೀವಿ ನಾವು. 10% ಅಷ್ಟೇ ಅಲ್ಲಿ ಗ್ಯಾಸ್ ಮುಖಾಂತರ ಮಾಡ್ತಿದ್ದೀವಿ ಸರ್. ನಮ್ಮದು 2.5 ರಿಂದ 3 ಸಿಲಿಂಡ್ರ್ ಅವಶ್ಯಕತೆ ಇತ್ತು ಸರ್ ಡೈಲಿಗೆ. ಆದರೆ ಈಗ ನಮ್ಮ ಸದ್ಯದ ಮಟ್ಟಿಗೆ 1 ಸಿಲಿಂಡ್ರ್ ಆದರೂ ವ್ಯವಸ್ಥೆ ಮಾಡಿದರೆ ಸರ್ಕಾರಕ್ಕೆ ತುಂಬ ನಾವು ಋಣಿಯಾಗಿರ್ತೀವಿ ಸರ್.